ಪ್ರೊಫೆಸರ್ ಮಹಿಮಾ ಹಣೆ ಮೇಲೆ ಬಂದಿದ್ದ ಬೆವರನ್ನೆಲ್ಲ ಒರೆಸ್ಕೊಳ್ತಾ, ಐ ಆಮ್ ಫೈನ್ ಅಮೋಘ್, ಸ್ವಲ್ಪ ವೀಕ್ನೆಸ್ ಆಗಿದೆ ಅಂತ ಅನಿಸುತ್ತೆ. ಮೇ ಬಿ ತುಂಬ ಟೈಮ್ ನಂತರ ವೈನ್ ಕುಡಿದಿದ್ದಕ್ಕೆ ಅನಿಸುತ್ತೆ. ನೀನು ಕಾರ್ ಸ್ಟಾರ್ಟ್ ಮಾಡು, ಆಲ್ರೆಡಿ ತುಂಬ ಲೇಟ್ ಆಗಿದೆ ಅಂತ ಹೇಳಿದ್ರು. ಅಮೋಘಂಗೆ ಇದು ವೈನ್ ಎಫೆಕ್ಟ್ ಅಂತ ಅನ್ನಿಸ್ಲಿಲ್ಲ. ಅವನಿಗೆ ಈ ರೀತಿ ಆಗಿದ್ದರ ಹಿಂದೆ ಕಾರಣ ಏನು ಅಂತ ಚೆನ್ನಾಗಿ ಅರ್ಥ ಆಗಿತ್ತು. ಅಮೋಘ್ ಪ್ರೊಫೆಸರ್ ಮಹಿಮಾನ ಡ್ರಾಪ್ ಮಾಡಿ ಮನೆಗೆ ಬಂದಾಗ ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಮನೆಯಲ್ಲಿ ಶ್ರೀಲೀಲಾ ಮತ್ತು ಸರೋಜಾ ಇಬ್ಬರು ನಿದ್ದೆ ಮಾಡ್ತಾಯಿದ್ರು. ಅಮೋಘ್ ಸೈಲೆಂಟಾಗಿ ಹಾಲಿಗೆ ಹೋಗಿ ಮೆಡಿಸಿನಲ್ ಹರ್ಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರೋ ಬುಕ್ ಓಪನ್ ಮಾಡ್ದ. ಅವನಿಗೆ ಈಗ ಎಲ್ಲದಕ್ಕಿಂತ ಫಸ್ಟ್ ಆನಂದ್ ಕೊಟ್ಟಿರೋ ಟ್ಯಾಬ್ಲೆಟ್ ಯಾವುದು ಅಂತ ಚೆಕ್ ಮಾಡಬೇಕಾಗಿತ್ತು. ಅವನು ಅದರ ಪ್ರಾಪರ್ಟೀಸ್ ಎಲ್ಲ ನೆನಪು ಮಾಡ್ಕೊಳ್ತಾ ಆ ಬುಕ್ಕಲ್ಲಿ ಒಂದೊಂದೇ ಚೆಕ್ ಮಾಡ್ತಾ ಬಂದ. ಅದರ ಹೆಸರು ನ್ಯೂಟ್ರಲೈಸೇಷನ್ ಪಿಲ್ ಅಂತ. ಫಾರ್ಚುನೇಟ್ಲಿ ಆ ಟ್ಯಾಬ್ಲೆಟ್ ಪಾಯ್ಸನಸ್ ಆಗಿರದೇ ಇರೋದ್ರಿಂದ ಅದನ್ನು ತಗೊಂಡವ್ರು ಯಾರಿಗೂ ಜೀವಕ್ಕಂತೂ ಅಪಾಯ ಇರಲಿಲ್ಲ. ಆದರೆ ಅದರಿಂದ ಮನುಷ್ಯ ಆಲ್ರೆಡಿ ಏನೇನೋ ಪ್ರೋಗ್ರೆಸ್ ಮಾಡಿದ್ದಾನೋ ಅದನ್ನೆಲ್ಲ ತೆಗೆದು ಹಾಕ್ತಾಯಿದ್ರು. ಇದರಿಂದಾಗಿ ಪ್ರೊಫೆಸರ್ ಮಹಿಮಾ ಇಷ್ಟು ವರ್ಷ ಫಿಸಿಕಲ್ ಮತ್ತು ಮೆಂಟಲ್ ಟ್ರೈನಿಂಗ್ ಏನೇನು ಪ್ರೋಗ್ರೆಸ್ ಮಾಡಿದ್ರೋ ಅದನ್ನೆಲ್ಲ ಕಳ್ಕೊಂಡು ನಾರ್ಮಲ್ ಮನುಷ್ಯರ ಥರ ಆಗ್ತಾಯಿದ್ರು. ಅಮೋಘ್ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಸಡನ್ನಾಗಿ ಯಾವುದೋ ಅನ್ಫೆಮಿಲಿಯರ್ ರಿಂಗ್ ಟೋನ್ ಕೇಳಿದ ಹಾಗಾಯಿತು. ಅವನು ಸುತ್ತಲೂ ತಿರುಗಿ ನೋಡ್ದ. ಯಾರ ಮೊಬೈಲ್ ಕೂಡ ರಿಂಗ್ ಆಗ್ತಾ ಇರೋ ಹಾಗೆ ಅನ್ನಿಸ್ಲಿಲ್ಲ. ಮತ್ತೆ ಅದೇ ರೀತಿ ಸೌಂಡ್ ಕೇಳಿದಾಗ ಅವನು ಅನುಮಾನ ಬಂದು ಶರ್ಟನ್ ಜೇಬನ್ನ ಚೆಕ್ ಮಾಡ್ದ. ಅಲ್ಲಿ ಅಹಾನಾ ಮೊಬೈಲ್ಗೆ ಯಾರ್ದೋ ವಿಡಿಯೋ ಕಾಲ್ ಬರ್ತಾ ಇತ್ತು. ಸ್ಕ್ರೀನ್ ಮೇಲೆ ಅಮೃತ ಅಂತ ಹೆಸರು ತೋರಿಸ್ತಾ ಇತ್ತು. ಅಮೋಘ್ ಆಟೋಮ್ಯಾಟಿಕ್ ಆಗಿ ಆ ಕಾಲ್ನ ರಿಸೀವ್ ಮಾಡ್ದ. ಕಾಲ್ ರಿಸೀವ್ ಮಾಡಿದ್ದೆ ಅವನಿಗೆ ಶಾಕ್ ಆಯಿತು. ಯಾಕಂದರೆ ಆ ಕಡೆ ಒಂದು ಬ್ಯೂಟಿಫುಲ್ ಹುಡುಗಿ ತನ್ನ ಕ್ಲಾಸೆಟ್ ಎದುರಿಗೆ ನಿಂತ್ಕೊಂಡು ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ಲು. ಅಮೋಘ್ ಅದನ್ನು ನೋಡಿ ಕಾಲ್ನ ರಿಸೀವ್ ಮಾಡಬಾರ್ದಿತ್ತು ಅಂತ ರಿಗ್ರೆಟ್ ಮಾಡಿದ್ರು ಆ ಹುಡುಗಿನ ಎಲ್ಲೋ ನೋಡಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಕೂತ. ಅವಳು ಅಮೋಘಂಗೆ ಸಿಕ್ಕಾಪಟ್ಟೆ ಫೆಮಿಲಿಯರ್ ಅಂತ ಅನ್ಸಿದ್ಲು. ಅಷ್ಟರಲ್ಲಿ ಯಾರೂ ಮಾತಾಡದೇ ಇರೋ ಸೌಂಡ್ ಕೇಳಿ ಆ ಹುಡುಗಿ ಹಿಂದೆ ತಿರುಗಿ, ಯಾಕೆ ಆಹನ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ಲು. ಅಮೋಘಂಗೆ ಈಗ ಅದು ಯಾರು ಅಂತ ನೆನಪಾಯಿತು. ಆ ಹುಡುಗಿ ಬೇರೆ ಯಾರೂ ಆಗಿರಲಿಲ್ಲ, ದೇಶದ ಪ್ರೆಸ್ಟೀಜಿಯಸ್ ಫ್ಯಾಮಿಲೀಸಲ್ಲಿ ಒಂದಾಗಿರೋ ಬಹದ್ದೂರ್ ಫ್ಯಾಮಿಲಿ ಮಗಳು ಅಮೃತ ಬಹದ್ದೂರ್ ಆಗಿದ್ಲು. ಇದೇ ಹುಡುಗಿನೇ ಅವತ್ತು ರಾಥೋಡ್ ಫ್ಯಾಮಿಲಿ ಆಕ್ಷನ್ಗೆ ತಾತನ ಜೊತೆ ಬಂದಿದ್ದು. ಅವಳು ಅಮೋಘನ್ನ ವಿಡಿಯೋ ಕಾಲಲ್ಲಿ ನೋಡಿದ್ದೆ ಜೋರಾಗಿ ಕಿರಿಚ್ತಾ ಕಾಲ್ ಕಟ್ ಮಾಡಿದ್ಲು. ಅಮೋಘಂಗೆ ಏನು ನಡೀತಾ ಇದೆ ಅಂತಾನೆ ಅರ್ಥ ಆಗಲಿಲ್ಲ. ನೆಕ್ಸ್ಟ್ 2 ನಿಮಿಷಕ್ಕೆ ಮತ್ತೆ ಅದೇ ನಂಬರಿಂದ ಕಾಲ್ ಬಂದಾಗ ಅಮೋಘ್ ರಿಸೀವ್ ಮಾಡ್ದ. ಆ ಕಡೆಯಿಂದ ಅಮೃತ, ಹಲೋ ಅಮೋಘ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ರೀತಿ ಕೇಳಿದ್ಲು. ಅವಳಿಗೆ ಜಸ್ಟ್ ಒಂದೇ ಸಲ ಮೀಟ್ ಮಾಡಿದ ವ್ಯಕ್ತಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡೋದಕ್ಕೆ ತುಂಬ ಮುಜುಗರ ಆಗ್ತಾ ಇತ್ತು. ಅಮೋಘ್ ಆದಷ್ಟು ಕಾಮ್ ಆಗಿರೋದಕ್ಕೆ ಟ್ರೈ ಮಾಡ್ತಾ, ಏನು ವಿಷಯ, ಯಾಕೆ ಮತ್ತೆ ಕಾಲ್ ಮಾಡಿದೆ ಅಂತ ಕೇಳ್ದ. ಅದಕ್ಕೆ ಅಮೃತ, ನೀನು ಅಹಾನ ಫೋನ್ ಹಿಡ್ಕೊಂಡು ಏನು ಮಾಡ್ತಾ ಇದೆಯಾ, ಅವಳೆಲ್ಲಿ ಅಂತ ವಾಪಸ್ ಪ್ರಶ್ನೆ ಮಾಡಿದ್ಲು. ಅಮೋಘ್ ಸ್ವಲ್ಪ ಇನ್ಸಲ್ಟ್ ಆಗಿರೋರ ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾ, ಏನು ಮಾಡ್ತಾ ಇದೆಯಾ ಅಂದರೆ, ನೀನು ಕೇಳ್ತಿರೋದು ನೋಡಿದ್ರೆ ನಾನೇನೋ ಅವಳ ಮೊಬೈಲ್ನ ಕದ್ದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇದರ ಬದಲಿಗೆ ಅಹಾನ ಫೋನ್ ನನಗೆ ಅಕಸ್ಮಾತಾಗಿ ಸಿಕ್ಕಿರ್ಬೋದು ಅಂತ ಯಾಕೆ ಅನ್ಕೋಬಾರ್ದು ಅಂತ ಕೇಳ್ದ. ನೀನು ಅದನ್ನು ಕದ್ದಿದ್ಯೋ ಅಥವಾ ಅಕಸ್ಮಾತಾಗಿ ಸಿಕ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ನಾಳೆ ಇಮಿಡಿಯೇಟ್ ಆಗಿ ನೀನು ಅಹಾನಾಗೆ ಅದನ್ನು ಕೊಡ್ತಾ ಇದೆಯಾ ಅಷ್ಟೇ ಅಂತ ಆರ್ಡರ್ ಮಾಡಿದ್ಲು. ಅಮೃತ ಮಾತು ಕೇಳಿ ಅಮೋಘ್ ಟ್ರಿಗರ್ ಆದ. ಅವನು ಸೀರಿಯಸ್ ಆಗಿ, ಯಾಕೆ ಕೊಡಬೇಕು, ಒಂದು ವೇಳೆ ಕೊಡದೇ ಇದ್ರೆ ಏನು ಮಾಡ್ತೀಯಾ ಅಂತ ಕೇಳ್ದ. ಏನಂದೆ ನೀನು? ನೋಡು ಅಮೋಘ್, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನಾಳೆ ಇಮಿಡಿಯೇಟ್ ಆಗಿ ಆ ಫೋನ್ನ ಅಹಾನಾಗ್ ಕೊಡು, ಇಲ್ಲ ಅಂದರೆ ನಿನ್ನ ಡೆಡ್ ಬಾಡಿನೂ ಯಾರಿಗೂ ಸಿಗದೆ ಇರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಅವನ ರಿಯಾಕ್ಷನ್ಗೂ ವೇಟ್ ಮಾಡದೆ ಕಾಲ್ ಕಟ್ ಮಾಡಿದ್ಲು. ಅಮೋಘಂಗೆ ಈಗ ತಲೆ ಕೆಟ್ಟೋಯ್ತು. ಏನಾಗಿದೆ ಎಲ್ರಿಗೂ, ಬಾಯ್ ಬಿಟ್ರೆ ಸಾಕು ಸಾಯಿಸ್ತೀನಿ, ಡೆಡ್ ಬಾಡಿ ಸಿಗದೆ ಇರೋ ಹಾಗೆ ಮಾಡ್ತೀನಿ, ಈ ಥರನೇ ಹೇಳ್ತಾರಲ್ಲ, ಪ್ರಪಂಚದಿಂದ ಪೇಷನ್ಸ್ ಮಾಯ ಆಗ್ಬಿಟ್ಟಿದೆ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ. ಮಾರನೇ ದಿನ ಬೆಳಗ್ಗೆ ಅಮೋಘ್ ಶ್ರೀಲೀಲಾ ಜೊತೆ ಕ್ಯಾಂಪಸ್ಗೆ ಬಂದ. ಅವನು ಕ್ಲಾಸ್ ರೂಮಿಗೆ ಬರ್ತಿದ್ದಂಗೆ ಹಾವು ನೋಡಿದವ್ರ ಹಾಗೆ ಹೊರಗೋಡ್ದ. ನಂತರ ನಿಧಾನವಾಗಿ ಲಾಸ್ಟ್ ಬೆಂಚ್ ಕಡೆ ಮತ್ತೆ ಬಗ್ ನೋಡಿದಾಗ ಅಲ್ಲಿ ಅವನ ಸೀಟಿನ ಪಕ್ಕದಲ್ಲಿ ಸುಮಿತ್ ದತ್ತ ಕೂತಿರೋದು ಕಾಣಿಸ್ತು. ಅಮೋಘಂತೂ ಅವನನ್ನು ಅಲ್ಲಿ ನೋಡಿ ಫುಲ್ ಸರ್ಪ್ರೈಸ್ ಆದ. ಹೇ ಸುಮಿತ್, ನೀನೇನಿಲ್ಲಿ, ಏನು ಮಾಡೋದಕ್ಕೆ ಬಂದೆ ಅಂತ ಸ್ಟೈಲಾಗಿ ಕೇಳ್ದ. ಅವನು,
ಏನಿಲ್ಲ ಅಂತಷ್ಟೇ ಹೇಳಿ ತಲೆನ ಇನ್ನೊಂದು ಕಡೆ ತಿರುಗಿಸಿ ಕೂತ್ಕೊಂಡ. ಅಮೋಘನು ಜಾಸ್ತಿ ಮಾತಾಡದೆ ತನ್ನ ಸೀಟಲ್ಲಿ ಕೂತ್ಕೊಂಡ. ಸಡನ್ನಾಗಿ ಅವನಿಗೆ ಯಾವುದೋ ಸ್ಟ್ರಾಂಗ್ ಪರ್ಫ್ಯೂಮ್ನ ಸ್ಮೆಲ್ ಬಂದ ಹಾಗಾಯಿತು. ಅವನು ಕ್ಯೂರಿಯಸ್ ಆಗಿ ತಲೆ ಮೇಲೆದ್ದಾಗ ಅಲ್ಲಿ ಅಹಾನ ನಿಂತ್ಕೊಂಡಿದ್ಲು. ಅವಳ ಮುಖ ಫುಲ್ ಸೀರಿಯಸ್ ಆಗಿತ್ತು. ಅಹಾನ ತಾನಾಗೆ ಕೈ ಮುಂದೆ ಚಾಚ್ತಾ, ನಿನ್ನ ಹತ್ರ ನನ್ನ ಫೋನ್ ಇದೆಯಂತೆ ಹೌದಾ, ಮೊದಲು ಅದನ್ನು ನಂಗೆ ವಾಪಸ್ ಕೊಡು ಅಂತ ಡೈರೆಕ್ಟಾಗಿ ಕೇಳಿದ್ಲು. ನಾನು ನಿನ್ನೆ ಗ್ರೀನ್ಲ್ಯಾಂಡ್ ಹೋಟೆಲಿಂದ ಹೊರಟಾಗ ಸಿಕ್ತು, ಯಾರ್ದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಹಾಗೆ ಇಟ್ಕೊಂಡಿದ್ದೆ. ಕೇಳೋಣ ಅಂದರೆ ನೀವೆಲ್ಲರೂ ಆಲ್ರೆಡಿ ಹೋಗ್ಬಿಟ್ಟಿದ್ರಿ ಅಂತ ಹೇಳ್ತಾ ಅವಳ ಪರ್ಸ್ ಮತ್ತು ಮೊಬೈಲ್ನ ತೆಗೆದುಕೊಟ್ಟ. ಅಹಾನ ಕೋಪದಲ್ಲಿ, ನಾನು ಥಿಂಗ್ಸ್ ತೊಗೊಂಡು ಏನು ಮಾಡಿದೆ, ನನ್ನ ಮೊಬೈಲಲ್ಲಿ ಫೋಟೋಸ್ ಏನೂ ಚೆಕ್ ಮಾಡಲಿಲ್ಲ ತಾನೆ ಅಂತ ಕೇಳಿದ್ಲು. ಅದಕ್ಕೆ ಅಮ್ಮೋಗ್ ಹರ್ಟ್ ಆಗಿರೋ ಹಾಗೆ ಯಾಕೆ ಮಾಡ್ತಾ, ಅಫ್ಕೋರ್ಸ್ ಇಲ್ಲ ಅಹಾನ, ನಾನು ಯಾಕೆ ಹಾಗೆಲ್ಲ ಮಾಡಲಿ, ನನ್ನನ್ನು ಏನು ಅಂದ್ಕೊಂಡಿದ್ಯಾ ನೀನು ಅಂತ ಕೇಳ್ದ. ನಂತರ ಅವನು ಮತ್ತೆ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ, ನಾನು ಹೇಳಿದೆ ತಾನೆ ಪಾರ್ಕಿಂಗ್ ಲಾಟ್ ಹತ್ರ ಬರಬೇಕಾದ್ರೆ ನನಗಿದು ಬಿದ್ದಿದ್ದು ಕಾಣಿಸ್ತು, ಬಟ್ ನೀನು ಟ್ರೀಟ್ ಮಾಡ್ತಿರೋ ರೀತಿ ನೋಡಿದ್ರೆ ನಾನು ನಿನ್ನ ಬ್ಯಾಗಿಂದ ಪಿಕ್ ಪಾಕೆಟ್ ಮಾಡಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಅಂತ ಬೋಲ್ಡಾಗಿ ಹೇಳ್ದ. ಅಷ್ಟರಲ್ಲಿ ಪ್ರಣವ್ ಮಧ್ಯ ಬಂದು, ಆಹಾನ ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅವಳು ಜಸ್ಟ್ ಒಂದಷ್ಟು ಕ್ವಶನ್ಸ್ ಕೇಳಿದ್ಲು ಅಂತ ನೀನು ಯಾಕೆ ಇಷ್ಟೊಂದು ಟ್ರಿಗರ್ ಆಗಿದೆಯಾ ಮೋಗ್? ಒಂದು ವೇಳೆ ನಿನ್ನ ಮೊಬೈಲ್ ಕದ್ದಿಲ್ಲ ಅಂದರೆ ಅದನ್ನು ಡೈರೆಕ್ಟಾಗಿ ಹೇಳು, ಅದನ್ನು ಬಿಟ್ಟು ಆಹಾನಾಗೆ ಥ್ರೆಟನ್ ಮಾಡೋದಕ್ಕೆ ಬರಬೇಡ. ನೀನು ಹೀಗೆ ಮಾಡ್ತಾಯಿದ್ರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಷ್ಟೇ ಅಂತ ವಾರ್ನ್ ಮಾಡ್ದ. ಸುಮಿತ್ಗೆ ಇದನ್ನು ನೋಡಿ ಅಮೋಘ್ಗೆ ಇನ್ಸಲ್ಟ್ ಮಾಡೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕ ಹಾಗಾಯಿತು. ಅವನು ಎದ್ದು ನಿಂತ್ಕೊಂಡು, ಏನೋ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀರಾ, ಏನು ಜೋಕಾ? ನೀವು ಈ ವಿಷಯದಲ್ಲಿ ಅಮೋಘನ್ನ ಫುಲ್ ಅಂಡರ್ ಎಸ್ಟಿಮೇಟ್ ಮಾಡಿದ್ದೀರಿ ಅನ್ಸಂತೆ. ಅವನು ಆಲ್ರೆಡಿ ಒಂದ್ಸಲ ಜೈಲಿಗೆ ಹೋಗಿ ಅಲ್ಲೊಂದು ತಿಂಗಳಿದ್ದು ಬಂದಿದ್ದಾನೆ. ಅದು ಯಾವ ಕೇಸ್ ಅಂತೀರಾ? ಚಿತ್ರಕೂಟ ಹೋಟೆಲಲ್ಲಿ ಕುಡಿದು ಟೈಟಾಗಿ ಸುಮಾರು ಜನರು ತಲೆ ಒಡೆದು ಹೋಗಿದ್ದು ಅಂತ ಹೇಳ್ದ. ಆನಂದ್ ಅಂತೂ ವ್ಯಂಗ್ಯವಾಗಿ ನಗ್ತಾ, ವಾವ್ ಅಮೋಘ್ ವಾವ್, ಅಂದರೆ ನೀನು ಜೈಲಿಗೆಲ್ಲ ಹೋಗಿ ಬಂದಿದ್ಯಾ, ಹಾಗೆ ನಿನ್ನ ಹತ್ರ ಜಾಸ್ತಿ ದುಡ್ಡು ಇಲ್ಲ, ಹೀಗಿರ್ಬೇಕಾದ್ರೆ ನೀನು ಅಹಾನ ಫೋನನ್ನು ಕದ್ದಿಲ್ಲ ಅಂತ ಹೇಳೋದಕ್ಕೆ ಹೇಗೆ ಮನಸ್ಸು ಬರುತ್ತೆ? ನಿನ್ನ ಹತ್ರ ಇನ್ನೊಬ್ಬರು ಫೋನ್ ಕದಿಯೋದಕ್ಕೆ ಎಲ್ಲ ರೀಸನ್ಸು ಇದೆ ಅಂತ ಹೇಳ್ದ. ಅಮೋಘ ಅವನ ಮಾತು ಕೇಳಿ ಡೀಪ್ ಬ್ರೆತ್ ತೊಗೊಂಡ. ಅವನು ನಿಧಾನವಾಗಿ, ಪ್ಲೀಸ್ ನನ್ನ ಮಾತನ್ನ ಕೇಳು ಅಹಾನ, ನಿನ್ನೆ ರಾತ್ರಿ ಡಿನ್ನರಲ್ಲಿ ಪೇ ಮಾಡೋದಕ್ಕೆ ಆನಂದ್ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ ಅವನು ಪಾಸ್ ಔಟ್ ಆಗಿರೋ ಹಾಗೆ ಆ್ಯಕ್ಟ್ ಮಾಡಿ ನಿನ್ನ ಕೈಯಿಂದ ಬಿಲ್ ಪೇ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ದ. ಅದರ ನೆಪದಲ್ಲಿ ನಿನ್ನ ನಂಬರ್ ತೊಗೊಂಡು ನಿನಗೆ ಕ್ಲೋಸ್ ಆಗಬೇಕು ಅಂತ ಸ್ಕೆಚ್ ಕೂಡ ಹಾಕಿದ್ದ. ನಾನು ಜಸ್ಟ್ ನಿನಗೆ ಹೆಲ್ಪ್ ಮಾಡಿದೆ ಅಷ್ಟೇ, ಅಮೋಘ್ ಸಿನ್ಸಿಯರಾಗಿ ಹೇಳ್ದ. ಅದೇ ಸಮಯಕ್ಕೆ ಕ್ಲಾಸ್ ರೂಮಲ್ಲಿ ಯಾರೋ ಬರ್ತಾ ಇರೋ ಹಾಗೆ ಕೇಳಿಸ್ತು. ಎಲ್ಲರೂ ಆ ಕಡೆ ನೋಡ್ತಿದ್ದಂಗೆ ಅಲ್ಲಿ ಪ್ರೊಫೆಸರ್ ಮಹಿಮಾ ಒಳಗೆ ಬಂದು ಪೋಡಿಯಂ ಮೇಲೆ ಹತ್ತಿದ್ರು. ಅವರು ಸ್ಟೂಡೆಂಟ್ಸ್ ಕಡೆ ನೋಡ್ತಾ, ಯಾಕೆಲ್ಲರೂ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಿ? ಈಗಿನ್ನೂ ಕ್ಲಾಸ್ ಸ್ಟಾರ್ಟ್ ಆಗೇ ಇಲ್ಲ, ಅಷ್ಟು ಬೇಗ ನಿಮಗೆಲ್ಲ ಬೋರ್ ಬಂದೋಯ್ತಾ ಅಂತ ಕೇಳಿದ್ರು. ಅದಕ್ಕೆ ಆನಂದ್ ಜೋರಾಗಿ, ಮ್ಯಾಮ್ ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಿ. ಈ ಅಮೋಘ್ ನಿನ್ನೆ ಅಹಾನ ಮೊಬೈಲ್ ಕದ್ದಿದ್ದಾನೆ, ಅದನ್ನು ಕೇಳೋದಕ್ಕೆ ಹೋದರೆ ಗ್ರೀನ್ಲ್ಯಾಂಡ್ ಹೋಟೆಲಲ್ಲಿ ಸಿಕ್ತು ಅಂತ ಹೇಳ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ದ. ಆನಂದ್ ಮಾತು ಕೇಳಿ ಪ್ರೊಫೆಸರ್ ಮಹಿಮಾ ಶಾಕ್ ಆದ್ರು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.